ಹಸಿರು ಶಾಲೆಗಳ ನೆಟ್ವರ್ಕು ಇದ್ರ ಮೂಲಕ ನಾವು ವರ್ಷವಿಡೀ ಪರಿಸರ ಶಿಕ್ಷಣವನ್ನು ಸ್ಟೂಡೆಂಟ್ಸಿಗೆ ತಲುಪೋ ಒಂದು ವಿಚಾರವನ್ನು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ನಾವಿವತ್ತು ಪ್ರಿನ್ಸಿಪಲ್ ಮತ್ತು ಟೀಚರ್ಸ್ ಸುಮಾರು 125 ಸ್ಕೂಲಿನಿಂದ ಇವತ್ತು ಇಲ್ಲಿ ರಿಜಿಸ್ಟರ್ ಆಗಿ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ತಗೊಂಡು ಹೋಗ್ತಾರೆ. ನಮ್ಮ ಜೊತೆಗೆ ಇವತ್ತು ನಾವು ವನಲೋಕ ಫೌಂಡೇಶನ್ ಇಂದ ಬಂದಿದ್ದೀವಿ. ನಾನು ರೂಪ ಅಂತ ಪ್ರೋಗ್ರಾಮ್ ಡೈರೆಕ್ಟರ್ ವನಲೋಕ ಫೌಂಡೇಶನ್. ನಮ್ಮ ಜೊತೆಗೆ ಇವತ್ತು ನಮ್ಮ CEO ಇದ್ದಾರೆ, ಡಾಕ್ಟರ್ ಸಂತೋಷ್ ಸುತಾರ್. ಮತ್ತು ನಾವು ಈ ಕಾರ್ಯಕ್ರಮವನ್ನು ಎಂಪ್ರಿ ಎನ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡರ್ಟೇಕಿಂಗ್ ಮತ್ತು ನಮ್ಮ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಜೊತೆಗೆ ಮಾಡ್ತಾ ಇದ್ದೀವಿ. ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಸ್ಟೇಟ್ ಕಮಿಷನರ್ ಡಾಕ್ಟರ್ PGR ಸಿಂಧಿಯಾ ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರು ನಮಗೆ ಈ ಕಾರ್ಯಕ್ರಮಕ್ಕೆ ಒಂದು ಬಲವನ್ನು ತಂದುಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಎಂಪ್ರಿಯಿಂದ ಮುಖಟ್ಟಿ ಮತ್ತು ಶ್ರೀನಿವಾಸುಲು IFS ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಇಕಾಲಜಿ ಆ್ಯಂಡ್ ಎನ್ವೈರ್ಮೆಂಟ್, ಹಾಗೂ ಇವತ್ತು ಅವರು ಚೇರ್ಮನ್ ಆಗೂ ಇದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ. ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾಧ್ಯವಾದಷ್ಟು ಸಪೋರ್ಟ್ನ ಕೊಡ್ತೀನಿ ಅಂತ ಅವರು ಇವತ್ತು ಮಾತಾಡಿದ್ದಾರೆ. ಸೊ ಇದು ನಮ್ಮ ಕಾರ್ಯಕ್ರಮ. ನಮ್ಮ CEO ಟೋಟಲಿ ಸ್ಕೂಲ್ ಅಂತ ಹೇಳಿದ್ರಿ, ಸ್ಕೂಲ್ಸ್ ಅಂತ ಹೇಳಿದ್ರಿ. ಸ್ಕೂಲ್ ಟೋಟಲ್ ಓನ್ಲಿ ಫ್ರಮ್ ಬ್ಯಾಂಗ್ಳೂರ್, ಬೆಂಗಳೂರಿನ ಸ್ಕೂಲ್ಗಳು ಬಂದಿದ್ದಾರೆ ಇವತ್ತು. ಇದನ್ನು ರಾಜ್ಯವಿಡೀ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದಷ್ಟೇ ಅಲ್ಲ, ಬೇರೆ ಬೇರೆ ಸ್ಟೇಟ್ಸಿಂದ, ರಾಜ್ಯಗಳಿಂದಲೂ ನಮಗೆ ಈಗ ಕೇಳ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಮಾಡಿ ಅಂಥೇಳಿ. ಸೊ ಕಾರ್ಯಕ್ರಮದ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನಮ್ಮ CEO ಸಂತೋಷ್ ಸುತಾರ್ ಅವರು ಈಗ ತಿಳಿಸ್ಕೊಡ್ತಾರೆ. ಸಂತೋಷ್ ಈ ಒಳ್ಳೆ ಸಂಸ್ಥೆಯ ಫೌಂಡರ್ ಡೈರೆಕ್ಟರ್ ಆಗಿದ್ದೇನೆ ನಾನು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತು, ನಮ್ಮ ಪಟ್ಟಣಗಳಲ್ಲಿ ಅತಿ ಹೆಚ್ಚು ಪರಿಸರದ ಒಂದು ಸಮಸ್ಯೆಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡ್ತಾ ಇರುವಂಥದ್ದು ನಮ್ಮ ಮಕ್ಕಳಿಗೆ ಪರಿಸರ ಉಳಿಸ್ಬೇಕು, ಪರಿಸರ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಬಹಳ ಬೋಧನೆಯನ್ನು ಮಾಡ್ತೀವಿ ನಾವು. ಆದರೆ ಸುತ್ತಮುತ್ತಲ ಪರಿಸರ ನೋಡಿದಾಗ ಎಲ್ಲಂದರೆ ಕಸ ಸಿಗುತ್ತೆ, ನಮಗೆ ವಾಯು ಮಾಲಿನ್ಯ ಸಿಗುತ್ತೆ, ನೀರಿನ ಮಾಲಿನ್ಯ ಸಿಗುತ್ತೆ. ಎಲ್ಲಕ್ಕಿಂತ ಮಾಲಿನ್ಯ ಆಗಿರುವಂಥದ್ದು ಮಾನಸಿಕ ಮಾಲಿನ್ಯ ಆಗಿರುವಂಥದ್ದು. ನಮ್ಮ ಮಕ್ಕಳಲ್ಲಿ ಸಾಕಷ್ಟು ಟೆಕ್ನಾಲಜಿ ಸೇವೆ ಆಗಿದ್ದಾರೆ ವಿನಃ ಪರಿಸರ ಸೇವೆ ಆಗಿಲ್ಲ, ಪರಿಸರ ಸ್ನೇಹಿ ಆಗಿಲ್ಲ. ಅದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು, ಅನೇಕ ಯೋಜನೆಗಳನ್ನು ನಮ್ಮ ಗ್ರಾಮೀಣ ಮಕ್ಕಳಿಗಳಿದ್ದಾವೆ. ಆದರೆ ಈ ಥರ ಒಂದು ಯಾವುದೇ ಒಂದು ನೆಟ್ವರ್ಕ್, ಯಾವುದೇ ಒಂದು ಹಸಿರು ಶಾಲೆಯ ಸಮೂಹವನ್ನು ಎಲ್ಲೂ ನಾವು ನಮ್ಮ ಭಾರತದಲ್ಲಿ ನಾವು ನೋಡೋದಿಲ್ಲ. ಎಲ್ಲರೂ ಪಟ್ಟಣಕ್ಕೆ ವಲಸೆ ಬರ್ತಾ ಇದ್ದಾರೆ. ಅತಿ ಹೆಚ್ಚಾಗಿ ನನ್ನ ಒಂದು ವೈಯಕ್ತಿಕ ಅನಿಸೋದಂದರೆ ಬಹಳ ಸಮಸ್ಯೆಗಳು ಅನುಭವಿಸಿರೋದು ಮಕ್ಕಳು, ಅದರಲ್ಲಿ ಶಾಲಾ ಮಕ್ಕಳು. ನಮ್ಮ ಶಾಲೆಗಳು ಬರೀ ಶೈಕ್ಷಣಿಕ ಸಂಸ್ಥೆಗಳಾಗಬಾರ್ದು, ಅದು ಪರಿಸರ ಕಲಿಕೆಯ ಸಂಸ್ಥೆಗಳಾಗಬೇಕು ಅನ್ನೋಂಥ ನಮ್ಮ ಉದ್ದೇಶ. ಯಾಕೆ ಅಂತ ಹೇಳ್ತೇನೆ, ಮಕ್ಕಳು ಕಲಿತರೆ ಇಡೀ ಜೀವನದಲ್ಲಿ ತಮ್ಮ ಜೀವನನ ಚೆನ್ನಾಗಿ ಇಟ್ಕೊಳ್ಬೇಕು ಅಂತಂದರೆ ಅವ್ರ ಪರಿಸರನ ಬಗ್ಗೆ ತಿಳ್ಕೊಳ್ಳೋ ಜೊತೆಯಲ್ಲೇ ಪರಿಸರನ ಉಳಿಸಬೇಕು, ಪರಿಸರನ ಸಂರಕ್ಷಣೆ ಮಾಡುವಂಥ ಒಂದು ಮನವೊಲಿಕೆಯನ್ನು ಮಾಡಿಕೊಡುವಂಥ ಒಂದು ಉದ್ದೇಶ. ಈ ಹಸಿರು ಶಾಲೆ ನಮ್ಮ ಪಟ್ಟಣದಲ್ಲಿರುವಂಥ ಶಾಲೆಗಳಲ್ಲಿ ಹಸಿರಿನ ಬಗ್ಗೆ ಚಿಂತನೆ ಮಾಡುವಂಥದ್ದು, ಹಸಿರಿನ ಬಗ್ಗೆ ಶಾಲೆಗಳನ್ನು ನಿರ್ಮಾಣ ಮಾಡುವಂಥದ್ದು, ಹಸಿರು ಕರ್ತವ್ಯಗಳನ್ನು ಪಾಲನೆ ಮಾಡುವಂಥದ್ದು, ತಮ್ಮ ಶಾಲಾ ಒಳಗಡೆ ಮತ್ತು ಶಾಲಾ ಹೊರಗಡೆ ಮಾಡುವಂಥದ್ದನ್ನು. ಅದಕ್ಕೆ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಸಾಕಷ್ಟು ಬರೀ ಶಿಕ್ಷಣ ಬಗ್ಗೆ ಒತ್ತು ಕೊಡ್ತೀವಿ ನಾ, ಈ ಥರ ಹ್ಯಾಂಡ್ಸ್ ಆನ್ ಆಗಿರುವಂಥ ಪ್ರಾಯೋಗಿಕವಾಗಿರುವಂಥ ಕೆಲಸಗಳನ್ನು ನಮಗೆ ಅವಕಾಶ ಮಾಡಿಕೊಡಲ್ಲ ನಮ್ಮ ಶಾಲೆಗಳಲ್ಲಿ. ಈ ಒಂದು ಹಸಿರು ಶಾಲೆಯ ಒಂದು ಸಮೂಹ ಅಥವಾ ನೆಟ್ವರ್ಕನ್ನು ಏನು ಮಾಡಿದೆ ಅಂದರೆ, ಅನೇಕ ಶಾಲೆಗಳು ಹಸಿರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರು ಮಾಡ್ಕೊಂಡಿರುವಂಥ ವಿಷಯಗಳನ್ನು ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಹಂಚಿಕೊಳ್ಳುವುದು, ಒಂದು ಶಿಕ್ಷಕರಿಂದ ಇನ್ನೊಂದು ಶಿಕ್ಷಕರನ್ನು ಹಂಚಿಕೊಳ್ಳುವಂಥದ್ದು. ಅನೇಕ ಮಕ್ಕಳು ಅದ್ಭುತವಾಗಿ ಪರಿಸರ ಬಗ್ಗೆಯನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲೂ ನಾವು ಹೇಳ್ಕೊಳ್ಳುವಂಥ ಒಂದು ಅವಕಾಶ ಇಲ್ಲ.